ಇನ್ಸ್ಪೆಕ್ಟರ್ ತಿಮ್ಮೇಗೌಡ ಕೊನೆ ಕ್ಷಣದ ವಿಡಿಯೋ ಹೇಳಿದ್ದೆ. ಪಿಎಸ್ಐ ಪರಶುರಾಮ್ ನಿಗೂಢ ಸಾವು ಪ್ರಕರಣದ ತನಿಖೆಯ ಚುರುಕು. ಇಬ್ಬರು ಕೆಐಎಡಿಬಿ ಅಧಿಕಾರಿಗಳ ಮನೆ ಮೇಲೆ ಇಡಿ ದಾಳಿ, ಸಿಕ್ಕಿದ್ದೆಷ್ಟು? ಎಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಕರ್ನಾಟಕ ಟಾಪ್ 20ಯಲ್ಲಿ. ಸಿಸಿಬಿ ಇನ್ಸ್ಪೆಕ್ಟರ್ ತಿಮ್ಮೇಗೌಡ ಆತ್ಮಹತ್ಯೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ತಿಮ್ಮೇಗೌಡ ಕೊನೆ ಕ್ಷಣದ ಸಿಸಿಟಿವಿ ದೃಶ್ಯ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಇನ್ಸ್ಪೆಕ್ಟರ್ ತಿಮ್ಮೇಗೌಡ ಸಾಯುವ ಮೊದಲು ಕೈಯಲ್ಲಿ ಹಗ್ಗ ಹಿಡಿದು ಹೋಗಿದ್ದಾರೆ. ನೇಣು ಕುಣಿಕೆಯನ್ನ ಕವರ್ನಲ್ಲಿ ಹಾಕಿಕೊಂಡು ನಿರ್ಜನ ಪ್ರದೇಶದ ಕಡೆ ಹೊರಟಿದ್ದ ತಿಮ್ಮೇಗೌಡ ಸ್ವಲ್ಪ ಹೊತ್ತು ಸ್ಥಳದಲ್ಲಿ ನಿಂತು ಯೋಚಿಸಿದ್ದಾರೆ. ಬಳಿಕ ಮುಂದಕ್ಕೆ ಹೋಗಿ ಮಾರ್ಗ ಮಧ್ಯೆ ಮನಸ್ಸು ಬದಲಾಯಿಸಿ ವಾಪಸ್ ಹೋಗಲು ಯತ್ನಿಸಿದ್ದಾರೆ. ಮತ್ತೆ ಅದೇನಾಯ್ತೋ ಏನೋ 5-6 ಹೆಜ್ಜೆ ವಾಪಸ್ ಇಟ್ಟವರು ಮತ್ತೆ ಕೈಯಲ್ಲಿ ಹಗ್ಗ ಹಿಡಿದು ಸಾವಿನ ದಾರಿ ಕಡೆ ಹೊರಟಿದ್ದಾರೆ. ಇನ್ಸ್ಪೆಕ್ಟರ್ ಸಾಯುವ ಮುನ್ನ ಕೈಯಲ್ಲಿ ಹಗ್ಗ ಹಿಡಿದು ನಿರ್ಜನ ಪ್ರದೇಶದ ಕಡೆ ಹೊರಟಿರೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಪಿಎಸ್ಐ ಪರಶುರಾಮ್ ನಿಗೂಢ ಸಾವು ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಮೃತ ಪರಶುರಾಮ್ ನಿವಾಸದಲ್ಲಿ ಸಿಐಡಿ ಅಧಿಕಾರಿಗಳು ಸ್ಥಳ ಮಹಜರ್ ನಡೆಸಿದ್ದಾರೆ. ಈ ವೇಳೆ ಪರಶುರಾಮ್ಗೆ ಸೇರಿದ ಹಣ, 2 ಮೊಬೈಲ್, ಡೈರಿ ಪತ್ತೆಯಾಗಿದೆ. ಡೈರಿ, ಮೊಬೈಲ್ ವಶಪಡಿಸಿಕೊಂಡಿರುವ ಸಿಐಡಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಪರಶುರಾಮ್ ಡೈರಿಯಲ್ಲಿ ವರ್ಗಾವಣೆ ಹಣದ ಬಗ್ಗೆ ಬರೆದಿದ್ದಾರೆ ಎನ್ನಲಾಗಿದ್ದು, ಪರಶುರಾಮ್ ಮೊಬೈಲ್ನಲ್ಲಿ ವರ್ಗಾವಣೆ ದಂಧೆಯ ಪ್ರಬಲ ಸಾಕ್ಷ್ಯ ಸಿಐಡಿಗೆ ಲಭ್ಯ ಆಗಬಹುದು ಅನ್ನೋ ಕಾರಣಕ್ಕೆ ಮೊಬೈಲ್ ಹಾಗೂ ಡೈರಿ ಎರಡನ್ನೂ ಸಿಐಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮೃತ ಪಿಎಸ್ಐ ಪರಶುರಾಮ್ ಅವರ ಮನೆಯಲ್ಲಿ ಇದ್ದ ಡೈರಿಯಲ್ಲಿ ಹಣಕಾಸಿನ ವಿಚಾರದ ಬಗ್ಗೆ ಬರೆದಿದ್ದಾರಾ, ಇಲ್ಲವೇ ಯಾರನ್ನಾದರೂ ಭೇಟಿಯಾಗಿದ್ದು ಬರೆದಿದ್ದಾರಾ ಅಂತೆಲ್ಲ ಸಿಐಡಿ ತಂಡ ತನಿಖೆ ನಡೆಸಲಿದೆ. ಈಗಾಗಲೇ ಮೃತ ಪಿಎಸ್ಐ ಪರಶುರಾಮ್ ಮನೆಯಲ್ಲಿ ಸಿಕ್ಕ ನಗದು ಹಣ ಸೇರಿ ಜಪ್ತಿ ಮಾಡಿಕೊಂಡ ವಸ್ತುಗಳ ಬಗ್ಗೆ ಸಿಐಡಿ ತಂಡ ಕೋರ್ಟ್ಗೆ ಮಾಹಿತಿ ನೀಡಿದೆ. ಧಾರವಾಡ ಕೆಐಎಡಿಬಿ ಕಚೇರಿಯ ಮೇಲಿನ ಇಡಿ ದಾಳಿ 2ನೇ ದಿನವೂ ಮುಂದುವರೆದಿದೆ. ನಿನ್ನೆ ಬೆಳಗ್ಗೆಯಿಂದ ಇಡಿ ಅಧಿಕಾರಿಗಳು ಕೆಐಎಡಿಬಿ ಅಕ್ರಮದ ದಾಖಲೆ ಪರಿಶೀಲನೆ ನಡೆಸಿದ್ದು, ರಾತ್ರಿ ಕೂಡ ಕೆಐಎಡಿಬಿ ಕಚೇರಿಯಲ್ಲೇ ಉಳಿದುಕೊಂಡಿದ್ದರು. ಇಂದು ಮತ್ತೆ ಕೆಲವು ಇಡಿ ಅಧಿಕಾರಿಗಳು ಬೆಂಗಳೂರಿನಿಂದ ಧಾರವಾಡ ಕೆಐಎಡಿಬಿ ಕಚೇರಿಗೆ ಆಗಮಿಸಿ ಶೋಧ ಕಾರ್ಯ ನಡೆಸಿದ್ದಾರೆ. ಮತ್ತೊಂದು ಕಡೆ ಧಾರವಾಡ ಕೆಐಎಡಿಬಿ ಕಚೇರಿಯಲ್ಲಿ ನಡೆದಿರುವ 20 ಕೋಟಿ ಹಗರಣದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವ ಮಧ್ಯವರ್ತಿಯನ್ನ ಇಡಿ ವಶಕ್ಕೆ ಪಡೆದಿದೆ. ರವಿ ಕುರಬೆಟ್ ಎಂಬಾತ ರೈತರ ಹೆಸರಿನಲ್ಲಿ ಬಂದಿದ್ದ ಪರಿಹಾರವನ್ನು ಮತ್ತೊಮ್ಮೆ ಕೆಐಎಡಿಬಿ ಅಧಿಕಾರಿಗಳಿಗೆ ಕೊಡಿಸಲು ಸಹಾಯ ಮಾಡಿದ್ದ ಎನ್ನಲಾಗಿದೆ. ಇನ್ನು ಇಬ್ಬರು ಕೆಐಎಡಿಬಿ ಅಧಿಕಾರಿಗಳ ಮನೆ ಮೇಲೆ ನಡೆದ ಇಡಿ ದಾಳಿಯಲ್ಲಿ 1 ಕೋಟಿ 20 ಲಕ್ಷ ರೂಪಾಯಿ ವಶಕ್ಕೆ ಪಡೆಯಲಾಗಿದೆ. ರಾಜರಾಜೇಶ್ವರಿ ನಗರದಲ್ಲಿ ಇರುವ ಕೆಐಎಡಿಬಿ ಚೀಫ್ ಆಫೀಸರ್ ವಾಣಿ ಮನೆಯಲ್ಲಿ ಹಣ ವಶಕ್ಕೆ ಪಡೆಯಲಾಗಿದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗೃಹಲಕ್ಷ್ಮಿ ಹಣ ಬರುತ್ತೆ ಅಂದುಕೊಂಡಿದ್ದ ಮಹಿಳೆಯರಿಗೆ ಕೊಂಚ ನಿರಾಸೆಯಾಗಿದೆ. 2 ತಿಂಗಳ ಹಣ ಒಟ್ಟಿಗೆ ಬರುತ್ತೆ ಅಂತ ಹೇಳಿದ ಸರ್ಕಾರ ಈ ತಿಂಗಳು 1 ತಿಂಗಳ ಹಣವಷ್ಟೇ ಕ್ರೆಡಿಟ್ ಮಾಡಲಿದೆ. ಮುಂದಿನ ತಿಂಗಳು ಜುಲೈ ಆಗಸ್ಟ್ ಹಣ ಜಮೆ ಮಾಡೋಕೆ ಚಿಂತನೆ ನಡೆಸಿದೆ. ತಾಂತ್ರಿಕ ಕಾರಣಗಳಿಂದಾಗಿ ಜೂನ್ ಜುಲೈ 2 ತಿಂಗಳ ಹಣ ಗೃಹಲಕ್ಷ್ಮಿಯರ ಖಾತೆಗೆ ಬಂದಿರಲಿಲ್ಲ. ಇದೀಗ ಜೂನ್ ತಿಂಗಳ ಹಣ 2-3 ದಿನದಲ್ಲಿ ಫಲಾನುಭವಿಗಳ ಖಾತೆಗೆ ಬೀಳಲಿದೆ. ಜೂನ್ ತಿಂಗಳ ಹಣ ಬಿಡುಗಡೆಗೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿದ್ದು 1 ಕೋಟಿ 25 ಲಕ್ಷ ಫಲಾನುಭವಿಗಳ ಖಾತೆಗೆ ಹಣ ಬರಲಿದೆ. ಪ್ರತಿ ತಿಂಗಳಿಗೆ ಅಂದಾಜು 2,500 ಕೋಟಿ ಹಣ ಫಲಾನುಭವಿಗಳಿಗೆ ತಲುಪ್ತಾ ಇತ್ತು. ಇದುವರೆಗೆ 10 ಕಂತುಗಳ ಹಣ ಬಿಡುಗಡೆಯಾಗಿತ್ತು. ಜೂನ್ ಜುಲೈ ಕಂತಿನ ಹಣ ಮಾತ್ರ ಬಿಡುಗಡೆಯಾಗಿರಲಿಲ್ಲ. ಇದಕ್ಕೆ ವ್ಯಾಪಕ ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ 2 ತಿಂಗಳು ಸ್ಥಗಿತಗೊಂಡಿದ್ದ ಹಣವನ್ನ ಫಲಾನುಭವಿಗಳಿಗೆ ನೀಡೋಕೆ ಸರ್ಕಾರ ಮುಂದಾಗಿದೆ. ಕೆಲವರಿಗೆ 10 ತಿಂಗಳಿನಿಂದ ಹಣವೇ ಬಂದಿಲ್ಲ. ಹಣ ಬಾರದೇ ಇರೋದಕ್ಕೆ ಏನ್ ಕಾರಣ ಅನ್ನೋದನ್ನ ಅಧಿಕಾರಿಗಳು ಪರಿಶೀಲಿಸಿ ಹಣ ತಲುಪಿಸಲು ಮುಂದಾಗಿದ್ದಾರೆ. ಸಂಚಾರಿ ನಿಯಮ ಉಲ್ಲಂಘಿಸಿದವರಿಗೆ ದಂಡಾಸ್ತ್ರ ಪ್ರಯೋಗಕ್ಕೆ ಸಂಚಾರಿ ಪೊಲೀಸರು ಮುಂದಾಗಿದ್ದಾರೆ. ಹೆಲ್ಮೆಟ್, ಸೀಟ್ ಬೆಲ್ಟ್ ಹಾಕದೆ ಏಕಮುಖವಾಗಿ ಸಂಚಾರ ಮಾಡಿದ್ರೆ ದಂಡ ಬೀಳೋದಂತೂ ಗ್ಯಾರಂಟಿ. ಕೆಲ ತಿಂಗಳ ಹಿಂದೆ ವಾಹನಗಳನ್ನ ಎಲ್ಲೆಂದರಲ್ಲಿ ತಡೆದು ತಪಾಸಣೆ ಮಾಡೋ ಹಾಗಿಲ್ಲ ಎಂಬ ನಿಯಮ ಹೇರಲಾಗಿತ್ತು. ಬಳಿಕ ವಾಹನ ತಪಾಸಣೆ, ಸಂಚಾರಿ ನಿಯಮ ಉಲ್ಲಂಘನೆ ಬಗ್ಗೆ ಅಷ್ಟೇನೂ ಕೇಳ್ತಾ ಇರಲಿಲ್ಲ. ಗೃಹ ಇಲಾಖೆ ಜೊತೆಗಿನ ಸಿಎಂ ಸಭೆ ಬಳಿಕ ಬೆಂಗಳೂರು ನಗರದಲ್ಲಿ ಸಂಚಾರಿ ಪೊಲೀಸರು ಆಕ್ಟಿವ್ ಆಗಿದ್ದಾರೆ. ನಗರದ ಪ್ರಮುಖ ಜಂಕ್ಷನ್ಗಳು, ಪ್ರಮುಖ ರಸ್ತೆಗಳಲ್ಲಿ ವಾಹನಗಳ ತಪಾಸಣೆ ಮಾಡಿ ದಂಡ ವಿಧಿಸುತ್ತಿದ್ದಾರೆ. ಇನ್ನು ರೂಲ್ಸ್ ಬ್ರೇಕ್ ಮಾಡಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದ ವಾಹನ ಸವಾರರು ಹಾಯ್ ಡ್ರಾಮಾ ಮಾಡ್ತಾ ಇದ್ದಾರೆ. ಸಂಚಾರಿ ನಿಯಮ ಉಲ್ಲಂಘನೆ ಮಾಡುವಂತವರಿಗೆ ಬಿಸಿ ಮುಟ್ಟಿಸ್ತಾ ಇದ್ದಾರೆ. ಇಲ್ಲೊಂದು ಗಾಡಿ ನಿಂತಿದೆ, ಇದು ನಂಬರ್ ಪ್ಲೇಟ್ ಇಲ್ಲ ಎನ್ನುವಂಥದ್ದು ಈಗ ಕಂಡು ಬರ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ರೆ. ಈ ಒಂದು ಗಾಡಿಗೆ ಮುಂದೆ ನಂಬರ್ ಪ್ಲೇಟ್ ಅನ್ನ ಹಾಕಿಲ್ಲ, ಜೊತೆಗೆ ಬೈಕ್ ಓಡಿಸ್ತಾ ಮೊಬೈಲ್ ನಲ್ಲಿ ಮಾತಾಡ್ತಾ ಇದ್ರು ಅಂತೇಳಿ ಸಂಚಾರಿ ಪೊಲೀಸರು ಈಗ ಆತನನ್ನ ತಡೆದು ವಿಚಾರಣೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಟ್ರಾಫಿಕ್ ರೂಲ್ಸ್ ಗಳನ್ನ ವೈಲೇಟ್ ಮಾಡ್ತಿದ್ದಾರೆ. ಅವರೆಲ್ಲರನ್ನೂ ಕೂಡ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಈಗ ಟ್ರಾಫಿಕ್ ಪೊಲೀಸರು ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಎಲ್ಲಾ ಸಿಗ್ನಲ್ಗಳ ಬಳಿ ಕೂಡ, ಅಂದ್ರೆ ಎಲ್ಲಾ ಪ್ರಮುಖ ರಸ್ತೆಗಳಲ್ಲೂ ಕೂಡ ಸಂಚಾರಿ ಪೊಲೀಸರು ಈಗ ಯಾರು ಸಂಚಾರ ನಿಯಮಗಳನ್ನ ಪಾಲನೆ ಮಾಡ್ತಾ ಇರಲ್ಲ ಅವರೆಲ್ಲರಿಗೂ ಕೂಡ ಬಿಸಿ ಮುಟ್ಟಿಸುವಂತದ್ದು, ಅದು ಕೂಡ ದಂಡ ಹಾಕಿ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಕಳೆದ 1 ತಿಂಗಳಿನಿಂದ ವಾಹನ ಸವಾರರಿಗೆ ಅಂದ್ರೆ ಬೇಕಾಬಿಟ್ಟಿಯಾಗಿ ಟ್ರಾಫಿಕ್ ರೂಲ್ಸ್ ಗಳನ್ನ ಉಲ್ಲಂಘನೆ ಮಾಡುವಂತಹ ವಾಹನ ಸವಾರರಿಗೂ ದಂಡ ಹಾಕುವಂತಹ ಒಂದು ಕೆಲಸಕ್ಕೂ ಕೂಡ ಪೊಲೀಸರು ಕೂಡ ಮುಂದಾಗ್ತಾ ಇದ್ದಾರೆ. ದೋಷಪೂರಿತವಾಗಿರ್ತಕ್ಕಂತಹ ಸೈಲೆನ್ಸರ್ ಇರ್ಬೋದು, ಒನ್ ವೇದಲ್ಲಿ ಫ್ರೀ ಲೆಫ್ಟ್ ಅಲ್ಲಿಯೂ ಕೂಡ ಹೋಗಿರ್ತಕ್ಕಂತಹ ಒಂದು ಸಂದರ್ಭದಲ್ಲಿಯೂ ಕೂಡ ದಂಡ ಹಾಕುವಂತಹ ಒಂದು ಕೆಲಸಕ್ಕೂ ಕೂಡ ಪೊಲೀಸರು ಕೂಡ ಮುಂದಾಗ್ತಾ ಇದ್ದಾರೆ.
ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತ ಮತ್ತೊಂದು ಪದಕ ಮುಡಿಗೇರಿಸಿಕೊಂಡಿದೆ. ಕುಸ್ತಿಪಟು ಅಮನ್ ಸೆಹರಾವತ್ ಭಾರತಕ್ಕೆ 6ನೇ ಪದಕವನ್ನ ತಂದುಕೊಟ್ಟಿದ್ದಾರೆ. 57 ಕೆಜಿ ವಿಭಾಗದಲ್ಲಿ ಡೇರಿಯನ್ ಟೋಯ್ ಕ್ರೂಸ್ ರನ್ನ ಮಣಿಸುವ ಮೂಲಕ ಅಮನ್ ಹೊಸ ಇತಿಹಾಸ ನಿರ್ಮಿಸಿದ್ದಾರೆ. 13.5 ಪಾಯಿಂಟ್ಸ್ಗಳ ಅಂತರದಿಂದ ಗೆಲ್ಲುವಲ್ಲಿ ಅಮನ್ ಯಶಸ್ವಿಯಾಗಿದ್ದಾರೆ. ಅಲ್ಲದೆ ಭಾರತದ ಅತ್ಯಂತ ಕಿರಿಯ ಕ್ರೀಡಾಪಟು ಎನಿಸಿಕೊಂಡಿದ್ದಾರೆ. ಕಂಚಿನ ಪದಕಕ್ಕಾಗಿ ನಡೆದ ಹೋರಾಟದ ವೇಳೆ ಗಾಯದಿಂದ ಅವರ ಮೂಗಿನಲ್ಲಿ ರಕ್ತ ಸೋರ್ತಾ ಇತ್ತು. ಹೀಗಿದ್ದು ಕುಗ್ಗದ ಅಮನ್ ಗೆದ್ದು ಮೆಡಲ್ ತಮ್ಮದಾಗಿಸಿಕೊಂಡ್ರು. ಇನ್ನು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಕಂಚು ಗೆದ್ದ ಹಾಕಿ ತಂಡ ಇಂದು ತವರಿಗೆ ಮರಳಿದೆ. ನವದೆಹಲಿಗೆ ಬಂದ ಹಾಕಿ ತಂಡಕ್ಕೆ ವಿಮಾನ ನಿಲ್ದಾಣದಲ್ಲಿ ಅದ್ದೂರಿ ಸ್ವಾಗತ ಸಿಕ್ಕಿದೆ. ಕ್ರೀಡಾಭಿಮಾನಿಗಳು ಆಟಗಾರರಿಗೆ ಹಾರ, ಸಿಹಿ ತಿನಿಸಿ ಅದ್ದೂರಿ ಸ್ವಾಗತ ಕೋರಿ ಸಂಭ್ರಮಿಸಿದರು. ಸ್ಯಾಂಡಲ್ವುಡ್ ಸ್ಟಾರ್ ಡೈರೆಕ್ಟರ್ ತರುಣ್ ಕಿಶೋರ್ ಸುಧೀರ್ ಹಾಗೂ ಕನ್ನಡದ ನಟಿ ಸೋನಾಲ್ ಮಂಟೇರೋ ಆರತಕ್ಷತೆ ಇಂದು ಅದ್ದೂರಿಯಾಗಿ ನಡೆಯಲಿದೆ. ಕೆಲವೇ ಕ್ಷಣದಲ್ಲಿ ಮೈಸೂರು ರಸ್ತೆಯ ಪೂರ್ಣಿಮಾ ಪ್ಯಾಲೇಸ್ನಲ್ಲಿ ಆರತಕ್ಷತೆ ಸಮಾರಂಭ ನಡೆಯಲಿದೆ. ಸ್ಯಾಂಡಲ್ವುಡ್ನ ನಟ ನಟಿಯರು ಗಣ್ಯಾತಿ ಗಣ್ಯರು ಆರತಕ್ಷತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನಾಳೆ ಬೆಳಗ್ಗೆ ತಾರಾ ಜೋಡಿ ಹಸೆಮಣೆ ಇರಲಿದ್ದಾರೆ. ನಿನ್ನೆ ಹಳದಿ ಶಾಸ್ತ್ರವನ್ನ ಅದ್ದೂರಿಯಾಗಿ ಆಚರಿಸಿಕೊಂಡಿದ್ದು ನಟ ಶರಣ್ ನೆನ್ಪಿರ್ಲಿ ಪ್ರೇಮ್ ಸೇರಿ ಮುಂತಾದವರು ಭಾಗಿಯಾದರು. ಹಳದಿ ಶಾಸ್ತ್ರಕ್ಕಾಗಿ ಸೋನಲ್ ತರುಣ್ ವಿಶೇಷವಾದ ಡ್ರೆಸ್ ಧರಿಸಿದ್ರು. ವಿಮಾನ ಪತನಗೊಂಡು 61 ಮಂದಿ ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ಬ್ರೆಜಿಲ್ನ ಸಾವೋ ಪೌಲೋ ಬಳಿ ನಡೆದಿದೆ. ವಿಮಾನವು ನಿಯಂತ್ರಣ ತಪ್ಪಿ ಜನವಸತಿ ಪ್ರದೇಶದಲ್ಲಿ ಪತನಗೊಂಡಿದೆ. ವಿಮಾನದಲ್ಲಿದ್ದ ಎಲ್ಲ ಪ್ರಯಾಣಿಕರು ಮೃತಪಟ್ಟಿದ್ದಾರೆ. ಆದರೆ ಒಬ್ಬ ವ್ಯಕ್ತಿ ವಿಮಾನವನ್ನು ಮಿಸ್ ಮಾಡಿಕೊಂಡಿದ್ದರ ಪರಿಣಾಮ ಬದುಕುಳಿದಿದ್ದಾನೆ. ವಿಮಾನ ಬಿದ್ದ ಸ್ಥಳದಲ್ಲಿದ್ದ ಒಂದು ಮನೆಗೆ ಮಾತ್ರ ಹಾನಿಯಾಗಿದೆ. ಪರಾನಾ ರಾಜ್ಯದ ಕಾಸ್ಕಾವೆಲ್ನಿಂದ ಸಾವೋ ಪೌಲೋದ ಮುಖ್ಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೊರಟಿದ್ದ ವಿಮಾನ ಸಾವೋ ಪೌಲೋದಿಂದ ವಾಯವ್ಯಕ್ಕೆ 80 ಕಿಲೋಮೀಟರ್ ದೂರದಲ್ಲಿರುವ ವಿನ್ ಹೆಡೋ ಪಟ್ಟಣದಲ್ಲಿ ಪತನಗೊಂಡಿದೆ. ಪತನಗೊಂಡ ವಿಮಾನ ATR 72-500 ಟರ್ಬೋಪ್ರಾಫ್ ಮಾದರಿಯಾಗಿದ್ದು ATR ಏರ್ಬಸ್ ಮತ್ತು ಇಟಾಲಿಯನ್ ಏರೋಸ್ಪೇಸ್ ಗ್ರೂಪ್ ಲಿಯನಾರ್ಡೋ ಜಂಟಿ ಒಡೆತನದಲ್ಲಿದೆ.